ನಮಸ್ಕಾರ. ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರವೂ ವಿಭಿನ್ನ ದೇಗುಲಗಳ ಪರಿಚಯವನ್ನ ಮಾಡಿಸ್ತೀವಿ. ಈ ವಾರ ಗುಡಿಯ ಅರಸಿ ನಮ್ಮ ತಂಡ ಬಂದು ತಲುಪಿರುವಂತದ್ದು ಪ್ರಸಿದ್ಧ ಕ್ಷೇತ್ರವಾದಂತಹ ಕಾರ್ಕಳಕ್ಕೆ. ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಬಂದು ತಲುಪಿರ್ತಕ್ಕಂಥದ್ದು ಮತ್ತೊಂದು ಜೈನ ಬಸದಿ ತಾಣವಾಗಿರ್ತಕ್ಕಂಥ ಕಾರ್ಕಳಕ್ಕೆ. ಕಾರ್ಕಳದಲ್ಲಿ ನಮಗೆ ಚತುರ್ಮುಖ ಬಸದಿ ಅನ್ನುವಂಥ ಒಂದು ಬಸದಿ ಇದೆ. ಬಹಳ ವಿಶೇಷವಾದಂಥ ಬಸದಿ. ಇಲ್ಲಿ 18, 19, 20ನೇ ತೀರ್ಥಂಕರ ದರ್ಶನ ನಮಗಾಗುತ್ತೆ. ಆ ದರ್ಶನವನ್ನು ಮಾಡ್ತಾ ಈ ದೇವಾಲಯದ ಕೆಲ ವಿಶಿಷ್ಟತೆಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನೀವು ಈ ಕ್ಷೇತ್ರಕ್ಕೆ ಬರೋದಾದರೆ ಹೇಗೆ ಬರಬೇಕು, ಬಂದವರಿಗೆ ಉಳಿದುಕೊಳ್ಳುವಂಥ ವ್ಯವಸ್ಥೆಗಳು ಏನಿವೆ, ಇದೆಲ್ಲದರ ಒಂದು ಪುಟ್ಟ ಮಾಹಿತಿಯನ್ನು ನೋಡ್ಕೊಂಬನ್ನಿ. ಬೆಂಗಳೂರಿನಿಂದ ಈ ಕಾರ್ಕಳಕ್ಕೆ ಸಾಕಷ್ಟು ಬಸ್ಸುಗಳ ವ್ಯವಸ್ಥೆ ಇದೆ. ಅವುಗಳ ವಿವರ ಹೀಗಿದೆ ನೋಡಿ. ಐರಾವತ ಇದು ಹೊರಡೋ ಸಮಯ ರಾತ್ರಿ 9:45. ಇದರ ದರ 715 ರೂಪಾಯಿ. ಇನ್ನು ರಾಜಹಂಸ ಇದು ಹೊರಡೋ ಸಮಯ ರಾತ್ರಿ 8:30, 9 ಹಾಗೂ 9:30. ಇದರ ದರ 565 ರೂಪಾಯಿ. ಇನ್ನು ಕರ್ನಾಟಕ ಸಾರಿಗೆ ಇದು ಹೊರಡೋ ಸಮಯ ರಾತ್ರಿ 8 ಹಾಗೂ 8:30. ಇದರ ದರ 377 ರೂಪಾಯಿ. ಇನ್ನು ಇಲ್ಲಿಗೆ ಬಂದವರಿಗೆ ಜೈನ ಮಠದಲ್ಲಿ ಉಳಿಯುವಂತಹ ವ್ಯವಸ್ಥೆಗಳಿಲ್ಲ. ಹಾಗಾಗಿ ಕಾರ್ಕಳದ ಹೋಟೆಲ್ಗಳಲ್ಲಿ ಉಳಿದು ನೀವು ಈ ಕ್ಷೇತ್ರ ದರ್ಶನಕ್ಕೆ ಬರಬಹುದು. ಕಾರ್ಕಳದಲ್ಲಿ 300ರಿಂದ 600 ರೂಪಾಯಿ ಒಳಗೆ ಉಳಿಯುವಂತಹ ವ್ಯವಸ್ಥೆ ಮುಗಿದು ಹೋಗುವ ಮುನ್ನ ಈ ಕ್ಷೇತ್ರದ ಒಂದು ಪುಟ್ಟ ಹಿನ್ನೆಲೆಯನ್ನು ನಾವು ತಿಳ್ಕೋಬೇಕು. ಏನು ಅಂತಂದರೆ, ಈ ಪ್ರದೇಶದಲ್ಲಿ ಬಹಳ ಪೂರ್ವದಲ್ಲಿ ಜೈನರೇ ಅಧಿಕವಾಗಿ ವಾಸವಾಗಿದ್ದರು. ಆಗ ಇಲ್ಲಿ ಸಮೀಪದಲ್ಲೇ ಇದ್ದಂಥ ಕಾಬೆಟ್ಟು ಅನ್ನುವಂಥ ಒಂದು ಪ್ರದೇಶದಲ್ಲಿ ಒಂದು ವರ್ಗ ಇತ್ತು, ಹೆಗ್ಗಡೆ ವರ್ಗ ಅನ್ನುವಂಥದ್ದು. ಅವರು ಇವರಿಗೆ ಉಪಟಳವನ್ನು ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಆಗ ಇಲ್ಲಿಗೆ ಈ ಭೈರವ ಅರಸ ಅಂತಕ್ಕಂಥ ಒಬ್ಬ ಅರಸ ಬರ್ತಾನೆ. ಆ ಅರಸ ಅವರನ್ನು ಕರೆಸಿ ಸಮಜಾಯಿಷಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಆಗೋಲ್ಲ, ಅವರು ಒಪ್ಪಲ್ಲ. ಆ ಕಾರಣದಿಂದಾಗಿ ಅವರ ಮೇಲೆ ದಂಡೆತ್ತಿ ಹೋಗಿ ಅವರನ್ನು ನಾಶ ಮಾಡ್ತಾನೆ ಅನ್ನುವಂಥ ವಿಚಾರವನ್ನು ಇಲ್ಲಿಯ ಮಂದಿ ಹೇಳ್ತಾರೆ. ಹಾಗೆ ನಾಶ ಮಾಡಿ ಇಲ್ಲಿಗೆ ಜೈನರ ವಸತಿಗೆ, ಅಂದರೆ ಜೈನರ ರಕ್ಷಣೆಯನ್ನು ಮಾಡಿ ಈ ಬಸದಿಗಳನ್ನು ಆತ ನಿರ್ಮಿಸಿದ, ಆತ ಪೊರೆದ ಅನ್ನುವಂಥ ಇತಿಹಾಸವನ್ನು ಈ ಕ್ಷೇತ್ರದವರು ಮಾತನಾಡ್ತಾರೆ. ಅಂದಹಾಗೆ ಆತ ಪ್ರತಿಷ್ಠಾಪನೆ ಮಾಡಿದಂಥ ತೀರ್ಥಂಕರನ್ನೇ ನಾವಿವತ್ತು ದರ್ಶನ ಮಾಡಲಿಕ್ಕೆ ಹೋಗ್ತಾ ಇರೋದು. ಬನ್ನಿ ಹೋಗೋಣ. ಈ ಕಾರ್ಕಳದಲ್ಲಿ ನಾವೇನೀಗ ಕಾಣ್ತೀವಲ್ಲ, ಚತುರ್ಮುಖ ಬಸದಿ, ಬಹಳ ಭವ್ಯವಾದಂಥ ಬಸದಿ. ಕಲ್ಲಿನ ಕಟ್ಟಡದಲ್ಲಿ ನಾವು ಅದ್ಭುತಗಳನ್ನು ಕಾಣಬಹುದು. ಅಂಥ ಭವ್ಯವಾದ ಕಟ್ಟಡ. ಜೈನರ ಮಹತ್ತರವಾದ ಉದ್ದೇಶ ಏನು ಅಂತಂದರೆ, ಜಿತ ಇಂದ್ರಿಯ ಅಂತ, ಅಂದರೆ ಇಂದ್ರಿಯಗಳನ್ನು ಗೆದ್ದವನು ಅನ್ನುವಂಥ ಅರ್ಥ ಇದೆ ಜೈನ ಅಂತಂದರೆ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ತೀರ್ಥಂಕರೆಲ್ಲ ಯಾಕಾಗಿ ಇಷ್ಟೆಲ್ಲ ಇವರು ವಿಶೇಷವಾದ ಪೂಜಾದಿಗಳನ್ನು, ಅವರ ಅನುಚರಣೆಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ಅವರಲ್ಲಿರ್ತಕ್ಕಂಥ ಇಂದ್ರಿಯ ನಿಗ್ರಹ ಶಕ್ತಿಯಿಂದಾಗಿ. ಇವರನ್ನು ಪೂಜಿಸೋದ್ರಿಂದ ನಮ್ಮ ಇಂದ್ರಿಯ ನಿಗ್ರಹಕ್ಕೆ ಒಂದು ಕಡಿವಾಣವನ್ನು ಹಾಕಬಹುದು ಅನ್ನುವಂಥ ನಿಟ್ಟಿನಲ್ಲಿ ಜೈನರು ಈ ದೇವತೆಗಳನ್ನು ಆರಾಧನೆ ಮಾಡ್ತಾರೆ. ಈ ಕ್ಷೇತ್ರದಲ್ಲಿ ಈ ಕಲ್ಲಿನ ಬಸದಿಯನ್ನು ನೋಡೋದೇ ಒಂದು ಕೌತುಕ. ಯಾಕೆಂತಂದರೆ, ಬಹಳ ಎತ್ತರವಾದ ಕಂಬಗಳಲ್ಲಿ ನಿರ್ಮಾಣವಾದಂಥ ಕಲ್ಲಿನ ಬಸದಿ ಇದು. ಇಲ್ಲಿ ಪ್ರಮುಖವಾಗಿ 4 ದ್ವಾರಗಳಲ್ಲಿ, ಅಂದರೆ 4 ದಿಕ್ಕುಗಳಲ್ಲಿ 4 ಮಹಾದ್ವಾರಗಳಿದೆ. ಆ 4 ಮಹಾದ್ವಾರಗಳಲ್ಲೂ ನೀವು ತೀರ್ಥಂಕರ ದರ್ಶನವನ್ನು ಮಾಡಬಹುದು. ಅದು ಈ ಕ್ಷೇತ್ರದ ವಿಶಿಷ್ಟತೆ. ಯಾವುದೋ ಒಂದು ಭಾಗದಲ್ಲಿ ದೇವರ ದರ್ಶನ ಆಗೋಲ್ಲ ನಮಗೆ. 4 ಭಾಗಗಳಲ್ಲಿ 4 ದ್ವಾರಗಳನ್ನು ತೆರೆದರೆ ನಮಗೆ
ಆ ತೀರ್ಥಂಕರ ದರ್ಶನವಾಗುತ್ತೆ. ಆ 4 ಕಡೆಗಳಿಂದ ನಾವು ಆ ದರ್ಶನವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ಈ ಬಸದಿಯಲ್ಲಿ ಒಂದು ವಿಶಿಷ್ಟವಾದಂತಹ ಸೇವಾ ಕಾರ್ಯವಿದೆ. ಅದನ್ನ ಅಷ್ಟದ್ರವ್ಯ ಸೇವೆ ಅಂತ ಕರೀತಾರೆ. ಆ ಸೇವೆ ಮಾಡೋದ್ರಿಂದ 8 ಬಗೆಯ ಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಅದರ ಬಗ್ಗೆ ತಿಳಿಯೋಣ ಒಂದು ಪುಟ್ಟ ವಿರಾಮದ ನಂತರ.